ಮ್ಯಾನಿಫೆಸ್ಟೇಷನ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅಥವಾ ಒಂದು ಫೀಲಿಂಗ್ ಅನ್ನ ಒಂದು ಗೋಲ್ ಆಗಿ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಥಾಟ್ಸ್, ಮೈಂಡ್ ಸೆಟ್, ಬಿಲೀಫ್, ಗೋಲ್ ಅಥವಾ ಕ್ಲಾರಿಟಿ ಮತ್ತು ಆ ಸರೆಂಡರ್, ಅದೆಲ್ಲವೂ ನೀವು ಏನೋ ಪಡಿಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಗೋಲು, ಆ ಎನರ್ಜಿಗೆ ಅಲೈನ್ಮೆಂಟ್ ಅಲ್ಲಿ ಬಂದಾಗ ಅದು ನಿಜ ರೂಪಕ್ಕೆ ಪರಿವರ್ತನೆ ಆಗ್ತಾ ಬರುತ್ತೆ, ಅದು ಪ್ರಕಟ ಆಗತ್ತೆ, ಅಂದ್ರೆ ಅದು ಸಿಗತ್ತೆ ನಿಮ್ಗೆ. ಆ ಒಂದು ಚಮತ್ಕಾರಕ್ಕೆ ಮ್ಯಾನಿಫೆಸ್ಟೇಷನ್ ಕರಿತೀವಿ. ಇದನ್ನು ಯಾರು ಬೇಕಾದ್ರೂ ಮಾಡಬಹುದು. ಈ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಖಂಡಿತ ಹೌದು ನೀವು ಸಾಧ್ಯ. ಇದ್ರ ಬಗ್ಗೆ ರಿಸರ್ಚ್ ಅನ್ನ ಸಾಕಷ್ಟು ಜನ ಡಾಕ್ಟರ್ಸೇ ಮಾಡಿದ್ದಾರೆ. ದಿನದಲ್ಲಿ ಎಷ್ಟೊಂದು ಥಾಟ್ಸ್, ಜಂಕ್ ಥಾಟ್ಸ್ ಯೋಚನೆ ಮಾಡ್ತೀವಿ. ಸತ್ತೋಗ್ಬಿಡ್ತೀನಿ ನಾನು ಅಂತ ಹೇಳ್ತೀವಿ, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತೀವಿ, ಅಯ್ಯೋ ನಾನು ಸಾಯ್ಬಾರ್ದ ಇವಾಗಲೇ ಅಂತ ಹೇಳ್ತೀವಿ ಅಲ್ವಾ, ಭೂಕಂಪ ಆಗ್ಬಾರ್ದ ಅನ್ಕೊಂಡಿದ್ದೆಲ್ಲ ಆಗೋಗಿದ್ರೆ ಏನಾಗ್ತಾ ಇತ್ತು ಅಲ್ವಾ. ಸೊ ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಒಂದು RAS ಅಂತ ಇಟ್ಟಿದ್ದಾನೆ. ಅಂದ್ರೆ ರೆಡ್ ಕಾರ್ ನೋಡಿದ ತಕ್ಷಣ ನಂಗೆ ಕಾರ್ ಆಗಲ್ಲ, ನಂಗೂ ಕಾರ್ಗೂ ಇಷ್ಟ ಇಲ್ಲ, ಕಾರ್ ಸಿಕ್ಕಿದ್ರೆ ನಂಗೆ ಡೇಂಜರ್ ಆಗ್ಬಿಡುತ್ತೆ, ಈ ತರದ್ ಏನಾದ್ರು ಕೂತಿದ್ರೆ ನಾವು ಮಾತಾಡೋ ವಿಚಾರ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ನನಗೆ ಏನ್ ಅರ್ಥ ಆಗಿದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಹೇಳಿ ಸರ್. ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವ್ ಏನ್ ಅನ್ಕೊಂಡ್ರೆ ಅದು ಆಗತ್ತೆ, ಮ್ಯಾನಿಫೆಸ್ಟೇಷನ್ ಮುಖಾಂತರ ಅಂತ. ಸೊ ಏನಿದು ಮ್ಯಾನಿಫೆಸ್ಟೇಷನ್? ರೈಟ್. ಕನ್ನಡದಲ್ಲಿ ಇದಕ್ಕೆ ಸರಿಯಾದಂತ ವರ್ಡೇ ಸಿಗಲ್ಲ. ಹೌದು, ಅಂದ್ರೆ ನಾವು ಟ್ರಾನ್ಸ್ಲೇಟರ್ ಹಾಕಿದ್ರೆ ಅಭಿವ್ಯಕ್ತಿ, ವ್ಯಕ್ತಪಡಿಸೋ ಅಂತೆಲ್ಲ ಬರುತ್ತೆ, ಸ್ಪಷ್ಟವಾಗಿ ಅಂತೆಲ್ಲ ಬರುತ್ತೆ. ಕರೆಕ್ಟ್, ಹೌದು, ದಟ್ಸ್ ನಾಟ್ ದ ರೈಟ್ ಮೀನಿಂಗ್. ಎನಿವೆ, ಸೊ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಏನೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅಥವಾ ಒಂದು ಫೀಲಿಂಗ್ ಅನ್ನ ಒಂದು ಗೋಲ್ ಆಗಿ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಅದೇನ್ ಬೇಕಾದ್ರೆ ಆಗಿರಬಹುದು. ಈಗ ಆ ಗೋಲ್ನ ಅಚೀವ್ ಮಾಡೋಕ್ಕೆ ಬೇಕಾಗಿರುವಂತ ಥಾಟ್ಸ್, ಮೈಂಡ್ ಸೆಟ್, ಬಿಲೀಫ್, ಗೋಲ್ ಅಥವಾ ಕ್ಲಾರಿಟಿ ಮತ್ತು ಆ ಸರೆಂಡರ್, ಇದೆಲ್ಲವೂ ಅಂದ್ರೆ ಅದ್ರ ಜೊತೆಲಿ ಬರುವಂತ ಫ್ರೀಕ್ವೆನ್ಸಿ ಏನ್ ವೈಬ್ರೇಷನ್ ಇದೆ, ಅದೆಲ್ಲವೂ ನೀವು ಏನೋ ಪಡಿಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಗೋಲು, ಆ ಎನರ್ಜಿಗೆ ಅಲೈನ್ಮೆಂಟ್ ಅಲ್ಲಿ ಬಂದಾಗ ಅದು ನಿಜ ರೂಪಕ್ಕೆ ಪರಿವರ್ತನೆ ಆಗ್ತಾ ಬರುತ್ತೆ, ಅದು ಪ್ರಕಟ ಆಗತ್ತೆ, ಅಂದ್ರೆ ಅದು ಸಿಗತ್ತೆ ನಿಮ್ಗೆ. ಇದನ್ನ ನಾವು ನಮ್ಮ ಭಾಷೆಯಲ್ಲಿ ಈಗ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಂತಾನೋ ಅಥವಾ ಇದು ಯದ್ಭಾವಂ ತದ್ಭವತಿ ಅಂತ ನಾವು ಎಷ್ಟು ಚೆನ್ನಾಗಿ ಹೇಳ್ತೀವಿ ವೇದಿಕ್ ಕಾಂಟೆಕ್ಸ್ಟ್ ಅಲ್ಲಿ. ನೀವು ಏನ್ ಅನ್ಕೊಳ್ತಿರೋ ಅದು ಆಗತ್ತೆ ಅನ್ನೋತಾರೋನೋ, ಅಥವಾ ಎಷ್ಟೋ ಮಂತ್ರಗಳು ಇದನ್ನ ಪಠನೆ ಮಾಡಿ ನಿಮ್ಗೆ ಅದು ಸಿದ್ಧಿ ಆಗತ್ತೆ, ಈ ಯಜ್ಞ ಮಾಡೋಣ ಅವಾಗ ನಿಮ್ಗೆ ಖಂಡಿತ ಮಗು ಆಗತ್ತೆ, ಈ ತರ ಇದು ಬಂದಿದೆ ನಮ್ಮ ಇದ್ರಲ್ಲಿ. ಸ್ವಲ್ಪ ಇದನ್ನ ಕ್ವಾಂಟಮ್ ಥಿಯರಲ್ಲಿ ಒಂಚೂರು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಯ್ಯೋ ಇದು ಎಷ್ಟು ರಿಯಲ್ ಅಪ್ಪ, ಪಕ್ಕ ಇದು ವರ್ಕ್ ಆಗುತ್ತೆ, ಹೇಗಪ್ಪ ಇದು ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವು ಯಾವ್ದನ್ನೋ ಪಡ್ಕೊಳ್ಬೇಕು ಅಂತಿದ್ದೀರಾ, ಅದ್ರ ಮೇಲೆ ನೀವು ಸರಿಯಾದ ರೀತಿಯಲ್ಲಿ ಇಷ್ಟೂ ವಿಚಾರಗಳು, 1-2 ಅಲ್ಲ, ಇಷ್ಟನ್ನು ಅಲೈನ್ ಮಾಡಿದಾಗ, ಅದಕ್ಕೆ ಸಾಮರಸ್ಯಕ್ಕೆ ತಗೊಂಡ್ ಬಂದಾಗ ಅದು ಪ್ರಕಟ ಆಗತ್ತಲ್ಲ, ಆ ಒಂದು ಚಮತ್ಕಾರಕ್ಕೆ ಮ್ಯಾನಿಫೆಸ್ಟೇಷನ್ ಕರಿತೀವಿ. ಇದನ್ನು ಯಾರು ಬೇಕಾದ್ರೂ ಮಾಡಬಹುದು, ಯಾವ್ದಕ್ ಬೇಕಾದ್ರೂ ಮಾಡಬಹುದು. ಓಕೆ, ಈಗ ಇದನ್ನ ಸರಳವಾಗಿ ಹೇಳ್ತೀನಿ. ಈಗ ಒಂದು 10ನೇ ತರಗತಿ ಓದ್ತಿರೋ ಒಂದು ಹುಡುಗ ನನ್ನ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅನ್ಕೊಬಹುದು. ಪರ್ಫೆಕ್ಟ್. ಆಯ್ತಾ? ಇದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು. ಓಕೆ, ಇದು ಒಂದು. ಈಗ ಯಾರೋ ಒಂದು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾರೆ ಹುಡುಗ, ಇವಾಗ ತಾನೇ ಜಾಯ್ನ್ ಆಗಿರೋರು. ನಾನು ಪ್ಯಾರಿಸ್ ಅಲ್ಲಿ ಯಾವ್ದೋ ಕಂಪನಿಗೆ ಹೋಗಿ ತಿಂಗಳಿಗೆ 10 ಲಕ್ಷ ಸಂಬಳ ತಗೊಬೇಕು ಅಂತ ಒಂದ್ ಕಡೆ. ಯಾವ್ದೋ ಒಂದು ಹುಡುಗಿ ನಾನು ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಅಪ್ಪ ಅಮ್ಮ ಒಪ್ಕೊಂಡು ಮದುವೆ ಆಗ್ಲೇಬೇಕು ಅನ್ನೋದು ಒಂದು. ಈಗ ಇನ್ ಕೆಲವು ಯಾರೋ ಒಂದು ಹುಡುಗ, ಈಗ ನಂಗೆ ಚಿಕ್ಕಮಂಗ್ಳೂರಲ್ಲಿ ಒಂದು 50 ಎಕರೆ ಜಮೀನ್ ತಗೊಂಡ್ಬೇಕು ಅಂತ, ಏನಾದ್ರೂ ಆಗಿರ್ಬೋದು ಅಲ್ವಾ? ಸೊ ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಮುಖಾಂತರ ಈ ಕನಸನ್ನ ನನಸು ಮಾಡ್ಕೊಬಹುದು. ನೋಡಿ, ನೀವು ಮುಖಾಂತರ ಅಂತ ಹೇಳಿದ್ರಲ್ಲ, ದಟ್ ಇಸ್ ದ ಪರ್ಫೆಕ್ಟ್ ವರ್ಡ್. ಅಂದ್ರೆ ಇದನ್ನ ಈ ಸೂತ್ರಗಳ ಮುಖಾಂತರ ನಾನು ಅದನ್ನ ನಿಜ ರೂಪಕ್ಕೆ ತಗೊಂಡ್ಬಹುದು ಅಂತ. ಇಲ್ಲ ಅಂದ್ರೆ ನಮ್ಗೆ ಇದು ಅನ್ಕೊಂಡ್ರೆ ಆಗತ್ತಾ ಅನ್ನೋ ತರ ಬರುತ್ತೆ ಅಷ್ಟೇ. ಬಟ್ ಈ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಖಂಡಿತ ಹೌದು, ನೀವು ಕೊಟ್ಟ ಎಲ್ಲಾ ಉದಾಹರಣೆಯು ಸಾಧ್ಯ ಇದೆ. ಓಕೆ, ಈಗ ತಿರುಪತಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಮುಂದೆ ಕೈ ಮುಗಿದು, ಭಗವಂತ ನಾನೊಂದು ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ಟಿದ್ಮೇಲೆ ನನ್ ಮನೆ ಕಟ್ಟಬೇಕು, ಯಾವುದೇ ತರ ತೊಂದರೆ ಆಗದೆ ನನಗಿದ್ ನಡೆಸ್ಕೊಡು ಅಂತ ಕೇಳ್ಕೊಂಬರೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಹೋಗಿ, ಭಗವಂತ ನಾನು ಒಂದು ಕಾರ್ ತಗೊಬೇಕು, ನನಗೆ ಅದಕ್ಕೊಂದು 20 ಲಕ್ಷ ಬೇಕು, 20 ಲಕ್ಷ ನೀನ್ ನನ್ಗೆ ಕರುಣಿಸು, ಹೆಂಗಾದ್ರು ಮಾಡಿ, ಆಮೇಲೆ 20 ಲಕ್ಷ ಕಾರ್ ತಗೊಂಡ್ಮೇಲೆ ನಾನು ಬರ್ತೀನಿ ಅಂತ. ಅಂದ್ರೆ ಇದೇ ತರ ಪ್ರತಿಯೊಂದೊಂದು ದೇವಸ್ಥಾನಗಳಿಗೆ ಹೋದಾಗ ನಾವೇನ್ ಕೇಳ್ಕೊಂಡ್ ಬರ್ತೀವಲ್ಲ, ಅದು ಸಾಕಷ್ಟು ಜನರ ವಿಚಾರದಲ್ಲಿ ನಿಜ ಆಗತ್ತೆ. ಖಂಡಿತ. ಮತ್ತೆ ಹೋಗಿ ಹರಕೆ ಕೂಡ ತೀರಿಸ್ತಾರೆ. ಹೌದು. ಕೆಲವರು ಕೂದಲು ಕೊಟ್ಟು ಬರ್ತಾರೆ, ಕೆಲವರು ದುಡ್ಡು ಹಾಕಿ ಬರ್ತಾರೆ, ಅಥವಾ ಯಾರೋ ಒಬ್ಬರಿಗೆ ಏನೋ ಒಂದು ಹಣ ಬರ್ಬೇಕಾಗಿರತ್ತೆ. ಇವತ್ತಿಗೂ ತಿರುಪತಿಲಿ ಅದೇನೋ ಅಂತಾರೆ, ಈಗ 1 ಲಕ್ಷ ಬಂದ್ರೆ ಭಗವಂತ ನಿಂಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಬಿಡ್ತೀನಿ ಅಂತ ಹೋಗಿ
ಹುಂಡಿ ಕೂಡ ದುಡ್ಡು ಹಾಕ್ತಾರೆ. ರೈಟ್. ಸೊ ಸ್ಪಿರಿಚುವಲ್ ಲೆವೆಲ್ ಮಾತಾಡೋದಾದ್ರೆ ಭಗವಂತನ ಆಶೀರ್ವಾದ ಇದೆಲ್ಲ ಆಯ್ತು ಅಂತ ಒಂದ್ ಕಡೆ ಅನ್ಕೊ. ಈಗ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಇವ್ರು ದೇವ್ರಂತ ಏನೇನೋ ಮಾತಾಡ್ತಾರೆ. ಇದೆಲ್ಲ ಬೇಡ. ಸೈಂಟಿಫಿಕಲಿ ಇದು ಹೆಂಗ್ ವರ್ಕ್ ಆಗತ್ತೆ, ವೈಜ್ಞಾನಿಕವಾಗಿ ನಿಜವಾಗ್ಲೂ ಇದು ವರ್ಕ್ ಆಗತ್ತಾ, ಅಥವಾ ಇದು ಸುಮ್ನೆ ಮೂಢನಂಬಿಕೆನಾ, ಅಥವಾ ಇದೇನೋ ಅಟ್ರ ನಾನ್ ಸೆನ್ಸ್? ಈಗ ನೀವು ಸೈಂಟಿಫಿಕ್ ಆಗಿ ಹೇಳಿ ಇದು ಹೇಗ್ ವರ್ಕ್ ಆಗತ್ತೆ ಅಂತ. ಆಕ್ಚುಲಿ ಆಸ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ನನಗೆ ಈ ಭಾಗ ತುಂಬಾ ಫೇವ್ರೆಟ್. ಆದ್ರೆ ನಾನು ಆದಷ್ಟು ಸುಲಭವಾಗಿ ಸೈನ್ಸ್ ಅನ್ನು ನಾನು ಹೌದಲ್ವಾ ಅಂತ ಅರ್ಥ ಆಗೋ ತರ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಇದ್ರ ಬಗ್ಗೆ ರಿಸರ್ಚ್ ಅನ್ನ ಸಾಕಷ್ಟು ಜನ ಡಾಕ್ಟರ್ಸೇ ಮಾಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಾಕ್ಟರ್ ದೀಪಕ್ ಚೋಪ್ರಾ ಅಂತ. ಅವರು ಆಧ್ಯಾತ್ಮಿಕವಾಗಿ ಹಿಮ್ ಬೀಯಿಂಗ್ ಸಚ್ ಅ ಬಿಗ್ ಸರ್ಜನ್, ಅವರು ಅಮೆರಿಕದಲ್ಲಿ ಇವಾಗ ಸದ್ಯಕ್ಕಿರೋದು, ತುಂಬಾ ಒಂದು ಡೀಪ್ ರಿಸರ್ಚ್ ಮಾಡಿದ್ದಾರೆ ಸ್ಪಿರಿಚುಯಾಲಿಟಿಲಿ. ಅದಕ್ಕೆ ಸೈನ್ಸಿನ ವ್ಯಾಲಿಡೇಷನ್ ಕೊಡ್ತಾರೆ. ಅವ್ರು ಒಂಥರ ಆ ಫೀಲ್ಡ್ ಅಲ್ಲಿ, ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಒಂಥರ ದಲೈಲಾಮಾ ಅವ್ರ ಲೆವೆಲ್ಗೆ ಅಂತ ಹೇಳ್ಬೋದು, ಅಷ್ಟು ಪಾಪ್ಯುಲರ್ ಅವರು. ಅಥವಾ ಜೋರ್ ಡಿಸ್ಪೆನ್ಸಾ ತುಂಬಾನೇ ಪಾಪ್ಯುಲರ್ ಅವರು. ಈ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಸೀಕ್ರೆಟ್, ಇದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದಾರೆ. ಅಂಡ್ ನಾನು ನನ್ನ 2ನೇ PhD ಮಾಡ್ಬೇಕಾದ್ರೆ ಡಾಕ್ಟರ್ ಪಾಲ್ ಪ್ಯಾಟ್ರಿಕ್ ಅಂತ, ಅವರು ಅಷ್ಟೇ ತುಂಬಾ ಇಂಟೆನ್ಸ್ ಕ್ವಾಂಟಮ್ ಲೆವೆಲ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಷ್ಟು ಡೀಪ್ ಥಿಯರಿಯನ್ನ ಇದ್ ಮಾಡಿದ್ದಾರೆ. ಅವರೆಲ್ಲ ಏನ್ ಹೇಳ್ತಾರೆ ಓವರ್ ಆಲ್ ಅಂತ ನಾನು ಹೇಳ್ತೇನೆ. ಈಗ ಒಬ್ಬ ವ್ಯಕ್ತಿ ಏನೋ ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಒಂದಷ್ಟು ಏನೋ ಒಂದು ವಿಜುವಲೈಸೇಷನ್ ಅಥವಾ ಒಂದಷ್ಟು ರೈಟಿಂಗೋ ಅಥವಾ ಒಂದಷ್ಟು ಏನೋ ಮಾತಾಡುವಂಥದ್ದು ಅಥವಾ ಏನೋ ಒಂದಷ್ಟು ಆಕ್ಷನ್ಸೋ ತಗೊಂಡ್ರೆ ಬ್ರೇನ್ ಅನ್ನ ಅವ್ರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ. ಬ್ರೇನ್ ವರ್ಕ್ ಹಾಕಿದ್ದಾರೆ ಅದ್ರ ಮೇಲೆ ಅಂತ. ಅದು ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಸೈಂಟಿಫಿಕ್ ಆಗಿ ಅವ್ರು ಹೇಳ್ತಾರೆ. ಆಗ ನಮ್ಮಲ್ಲಿ ಒಂದಷ್ಟು ನ್ಯೂರೋ ಪಾತ್ವೇಸ್, ಒಂದಷ್ಟು ನೆಟ್ವರ್ಕ್ ನಮ್ಮ ಬ್ರೇನ್ ಅಲ್ಲಿ ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿ ಆಟೋಮ್ಯಾಟಿಕಲಿ ನೀನ್ ಅದನ್ನೇ ನೋಡು, ಅದೇ ವಿಚಾರದ ಪುಸ್ತಕ ತಗೋ, ಅದನ್ನ ಮಾಡಕ್ಕೆ ನಿಂಗೆ ಮೋಟಿವೇಶನ್ ಬರುತ್ತೆ ಅನ್ನೋ ತರ ಅದು ಆಲ್ರೆಡಿ ಜನರೇಟ್ ಮಾಡ್ಬಿಡುತ್ತೆ ಬ್ರೈನ್. ಅದನ್ನ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ನಾನು ಇನ್ನೂ ಡೀಪ್ ಆಗಿ ಹೇಳ್ತೀನಿ ಸರ್, ಬಿಕಾಸ್ ಇಟ್ಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಪಾರ್ಟ್ ಮ್ಯಾನಿಫೆಸ್ಟೇಷನ್. ಏನು ಅಂತಂದ್ರೆ ಇದನ್ನ ನಾವು ತುಂಬಾ ರೀತಿ ಅರ್ಥ ಮಾಡ್ಕೊಳ್ಬಹುದು. RAS ಅಂತಿದೆ, ಅದು ಏನು ಅಂತ ಹೇಳ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದಿದೆ. ನ್ಯೂರೋಪ್ಲಾಸ್ಟಿಸಿಟಿ ಅಂತಿದೆ, ಹಾರ್ಟ್ ಬ್ರೈನ್ ಕೊಹೆರೆನ್ಸ್ ಅಂತ ಇದೆ. ಮತ್ತೆ ಇನ್ನೂ ತುಂಬಾ ಡೀಪ್ ಆಗಿ ಹೋಗ್ಬೇಕು ಅಂದ್ರೆ ಕ್ವಾಂಟಮ್ ಥಿಯರಿ ಲೆವೆಲ್ ಅಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ದೇರ್ ಆರ್ ಸೋ ಮೆನಿ ಲೆವೆಲ್ಸ್ ವಿಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ದಿನದಲ್ಲಿ ಅಥವಾ ನಾವೆಲ್ಲರೂ ದಿನದಲ್ಲಿ ಎಷ್ಟೊಂದು ಥಾಟ್ಸ್, ಜಂಕ್ ಥಾಟ್ಸ್ ಯೋಚನೆ ಮಾಡ್ತೀವಿ. ಸತ್ತೋಗ್ಬಿಡ್ತೀನಿ ನಾನು ಅಂತ ಹೇಳ್ತೀವಿ, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತೀವಿ, ಅಯ್ಯೋ ನಾನು ಸಾಯ್ಬಾರ್ದ ಇವಾಗ್ಲೇ ಅಂತ ಹೇಳ್ತೀವಿ ಅಲ್ವಾ, ಭೂಕಂಪ ಆಗ್ಬಾರ್ದ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಎಕ್ಸಾಕ್ಟ್ಲಿ. ಇದಕ್ ಫಿಲ್ಟರ್ ಇಲ್ಲ ಅಂತ ಅನ್ಕೊಂಡಿದ್ದೆಲ್ಲ ಆಗೋಗಿದ್ರೆ ಏನಾಗ್ತಾ ಇತ್ತು ಅಲ್ವಾ. ಸೊ ನೋಡಿ ಭಗವಂತ ಎಷ್ಟ್ ಚೆನ್ನಾಗಿ ಒಂದು RAS ಅಂತ ಇಟ್ಟಿದ್ದಾನೆ, ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇಟ್ಬಿಟ್ಟಿದ್ದಾನೆ, ಫಿಲ್ಟರ್ ಇಟ್ಟಿದ್ದಾನೆ. ಇಮ್ಯಾಜಿನ್ ಸರ್. ಎಲ್ಲರೂ ಹಂಗ ಅನ್ಕೊಂಡ್ರೆ ಯಾರು ಅಂದ್ರೆ ಇವಾಗ ಗಂಡ ಹೆಂಡತಿ ಜಗಳ ಆಡ್ಬೇಕಾರೆ ನಿನ್ ಮುಖ ನೋಡಲ್ಲ ನಾನ್ ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತೀವಿ. ಆಮೇಲೆ ಮತ್ತೆ ಮಧ್ಯಾಹ್ನ ಅವ್ರಿಗೆ ಊಟ ಬಡಿಸ್ತಾ ಇರ್ತಾರ ಅವರು. ಅಂದ್ರೆ ಬ್ರೇನ್ ಹೌದಾ ನೀನ್ ಸತ್ತೋಗ್ಬೇಕಂತ ಟಕ್ಕಂತ ಏನಾದ್ರು ನಮ್ ಸಾಯಿಸ್ಬಿಟ್ಟಿದ್ರೆ ಹೌದು. ಅಂದ್ರೆ ಹೇಗೆ ಒಂದು ಬಿಲ್ಡಿಂಗ್ ಸೆಕ್ಯೂರಿಟಿ ಗಾರ್ಡ್ ಇದಾನೋ, ಯಾರು ನೀವು ನಿಮ್ಮನ್ ಬಿಡಲ್ಲ ಕಂಪ್ನಿ ಎಂಪ್ಲಾಯಿ ಮಾತ್ರ ಅಂತ ಮಾಡ್ತಾನೋ, ಇಷ್ಟು ಬ್ಯೂಟಿಫುಲ್ ಗೊತ್ತಾ ಸರ್. ನಮ್ ಬ್ರೇನ್ ಅಲ್ಲಿ ಲಿಟ್ರಲಿ ಇದೆ RAS ಅಂತ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತಿದೆ. ಅದು ಫಿಲ್ಟರ್ ಮಾಡುತ್ತೆ. ಏನ್ ಫಿಲ್ಟರ್ ಮಾಡುತ್ತೆ ಅದು ತುಂಬಾ ಇಂಟ್ರೆಸ್ಟಿಂಗ್. ಅದು ಡೀಪೆಸ್ಟ್ ಬಿಲೀಫ್ ಸಿಸ್ಟಮ್ ಮಾತ್ರ ಪ್ರಕಟ ಆಗಬೇಕು, ಆ ತರ ಒಂದು ಫಿಲ್ಟರ್ ಇಟ್ಟಿದೆ. ಅಂದ್ರೆ ಮನಸ್ಪೂರ್ವಕವಾಗಿ ಹೌದು, ಡೀಪ್ ಆಗಿ ಅನ್ಕೊಂಡಿರೋದು ಮಾತ್ರ ನಿಜ ಆಗ್ಬೇಕು. ಅದು ಯಾವ ತರ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ತುಂಬಾ ಒಳ್ಳೆ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿಗೆ ನಂಗೆ ಜಾಬ್ ಬೇಕು ಅಂತ ಅವ್ನು ಅನ್ಕೊಳ್ತಾನೆ, ಆಸೆ, ಅವ್ನಿಗೆ ಜಾಬ್ ಸೇರ್ಕೋಬೇಕು, ಪಾಪ ಕೆಲಸ ಸಿಗ್ತಾರೆ, ಜಾಬ್ ಸೇರ್ಕೋಬೇಕು. ಈಗ ಅವ್ನ್ ಡೀಪ್ ಬಿಲೀಫ್ ಸಿಸ್ಟಮ್ ಅಲ್ಲಿ, ತುಂಬಾ ಆಳವಾದ ನಂಬಿಕೆಯಲ್ಲಿ ನಾನ್ ವರ್ತ್ಲೆಸ್ಸು, ಐ ಆಮ್ ನಾಟ್ ಗುಡ್ ಎನಫ್ ಅನ್ನೋದು ಡೀಪ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ಅಂದ್ರೆ ಒಂದ್ 20 ವರ್ಷ ನನ್ ಏನಕ್ಕೂ ಲಾಯಕ್ಕಿಲ್ಲ, ನಾನ್ ಲಾಯಕ್ ನಾನು ಅಂತ. ಈಗ RAS ಸಿಸ್ಟಮ್ ಇದೆಯಲ್ಲ ಬ್ರೈನ್, ಅದೇನ್ ಮಾಡುತ್ತೆ, ಡೀಪ್ ಬಿಲೀಫ್ ನ ಪ್ರಕಟ ಮಾಡ್ಬೇಕಲ್ವಾ. ಅದಕ್ಕೆ ಅದೇನ್ ಮಾಡುತ್ತೆ, ಇಲ್ಲೊಂದು ಇಮೇಲ್ ಬಂದಿದೆ ಜಾಬ್ಗೆ, ನೀನ್ ಇನ್ನೊಂದು ವಾರ ಇಮೇಲ್ ನೋಡ್ಬೇಡ, ಆ ಜಾಬ್ ಕ್ಲೋಸ್ ವರೆಗೂ ನೋಡ್ಬೇಡ. ಯಾಕಂದ್ರೆ ಅದು ಅದನ್ನೇ ಪ್ರಕಟ ಮಾಡೋದು. ಯಾಕೆ ಇವನೇನ್ ಅನ್ಕೊಂಡಿದ್ದಾನೆ, ನಾನ್ ಪೆದ್ದ, ನಾನ್ ಲಾಯಕ್ಕಿಲ್ಲ. ಬಟ್ ಅವ್ನು ಆಸೆ ಪಡ್ತಾ ಇರೋದು ಜಾಬ್. ಬಟ್ RAS ಏನ್ ಮಾಡುತ್ತೆ, ಡೀಪ್ ಮಾತ್ರ ಪ್ರೊಜೆಕ್ಟ್ ಮಾಡುತ್ತೆ. ಸೊ ಅದೇನ್ ಮಾಡುತ್ತೆ, ಆ ಕಡೆ ಹೋಗ್ಲಿಬೇಡ, ನೋಡಿ ಈ ಕಡೆ ರೋಡಲ್ಲಿ ಹೋದ್ರೆ ನಿಮ್ ಹಳೆ ಫ್ರೆಂಡ್ ನಿಂಗೆ ಜಾಬ್ ಕೊಟ್ಬಿಡ್ತಾನೆ, ಆ ಕಡೆ ಹೋಗ್ಬೇಡ, ನೀನ್ ಈ ಕಡೆ ಹೋಗ್ಬಿಡು ಅಂತ ಹೇಳುತ್ತೆ. ಸೊ ಬೇಸಿಕಲಿ ನಮ್ಮ ಬ್ರೇನ್ ಏನೇ ಇದು ಜಸ್ಟ್ ಡಿಸೈರ್ ಇದು. ಬಟ್ ನಿನ್ ಬಿಲೀಫ್ ಸಿಸ್ಟಮ್ ಏನು, ಅದನ್ನ ತಾನೇ ನಾನು ಪ್ರಕಟ ಮಾಡ್ಬೇಕು. ಸತ್ತೋಗ್ತೀನಿ ಅನ್ನೋದು ನಿನ್ ಥಾಟ್ ಅದು. ಬಟ್ ನಿನ್ ಡೀಪ್ ಬಿಲೀಫ್ ಸಿಸ್ಟಮ್ ಏನು, ಗಂಡನ ಜೊತೆ 100 ವರ್ಷ ಬದುಕಬೇಕು ಅನ್ನೋದು, ಅದನ್ನ ನಾನು ಪ್ರಕಟ ಮಾಡ್ತೀನಿ ಅಂತ ಹೇಳುತ್ತೆ. ಅದು ಸೇಫ್ಟಿ ನಮ್ಗೆ ಸದ್ಯ ದೇವ್ರ ಹಂಗ್ ಮಾಡಿದಾನೆ. ಅದೇ ಇಲ್ಲೂ ವರ್ಕ್ ಆಗೋದು. ಯಾಕಂದ್ರೆ ಅದಕ್ಕೆ ಬೇರೆ ಬ್ರೇನ್, ಇದಕ್ಕೆ ಬೇರೆ ಬ್ರೇನ್ ಇಲ್ವಲ್ಲ, ಸದ್ಯಕ್ಕೆ ಒಳಗಡೆ ಒಂದೇ ಅಲ್ಲ ಇರೋದು, 2 ಪೀಸ್ ಆಗಿ. ಸೊ ಆದ್ರಿಂದ ಇದೇ ಸಿಸ್ಟಮ್ ನಮಗೆ ಇಂಡೈರೆಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಅಡೆತಡೆ ಆಗ್ತಾ ಇದೆ. ಇವಾಗ ಈ ಎಕ್ಸಾಂಪಲ್ ರಿವರ್ಸ್ ಆಗಿ ನೋಡೋಣ ಆಯ್ತಾ. ನಂಗೆ ಜಾಬ್ ಬೇಕು, ಐ ಡಿಸರ್ವ್ ಅ ಗ್ರೇಟ್ ಜಾಬ್. ನಾನು ಅಂದ್ರೆ ಖಂಡಿತ ನಾನು ಡಿಸರ್ವ್ ಮಾಡ್ತೀನಿ ಅಂತ ಅನ್ಕೊಂಡ ಅಂದ್ರೆ ಇದು ಡೀಪ್ ಥಾಟ್ ಆಗಿದೆ. ಡೀಪ್ ಥಾಟ್.
ಯಾವಾಗ್ಲೂ ನಾನ್ ಹೀರೋ, ನಾನ್ ಲಯನ್, ಐ ಡಿಸರ್ವ್, ನಾನ್ ತುಂಬಾ ಜೆನ್ಯೂನ್, ನಾನ್ ಹಾರ್ಡ್ ವರ್ಕಿಂಗ್, ನಂಗೆ ಆಗತ್ತೆ ಅಂತ ಅನ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಆವಾಗ ಅವನು ಯಾವತ್ತೂ ಹೋಗಲ್ಲ ತರಕಾರಿ ತರಕ್ ಸೂಪರ್ ಮಾರ್ಕೆಟ್ಗೆ. ಅವತ್ತೇನೋ ಹೆಂಡತಿಗೆ ಹೇಳ್ಬಿಡ್ತಾನೆ, ನಾನು ಇವತ್ತು ಹೋಗ್ತೀನಿ ಕಡೆ, ನಂಗೆ ಯಾಕೋ ಹೋಗ್ಬೇಕು ಅನ್ಸಿದೆ. ಅಲ್ಲಿ ನೋಡಿದ್ರೆ 10 ವರ್ಷದ ಹಳೆ ಫ್ರೆಂಡ್ ಸಿಕ್ಬಿಡ್ತಾನೆ ಅವ್ನಿಗೆ. ಅವ್ನೇನೋ ಮಾಡ್ತಿದ್ಯಾ, ಜಾಬ್ ಹುಡುಕ್ತಾನೆ, ನಮ್ ಜಾಬಲ್ಲೇ ನೋಡೋ ಇದಿದೆ ವೇಕೆನ್ಸಿ, ಟಕ್ ಅಂತ ಅಂದ್ರೆ RIS ಇದನ್ನ ಹೋಗು ಒಂದು ಪ್ರಚೋದನೆ ಮಾಡ್ತಾರೆ. ಇದು ಪ್ರೂವ್ ಆಗಿರೋ ವಿಷಯ ಇದು. ಅದೇ ತರ ಎಷ್ಟೋ ಎಕ್ಸಾಂಪಲ್ಸ್. ಇವಾಗ ಯಾವತ್ತೂ ಅವರು ಅದನ್ನ ನೋಡೇ ಇರಲ್ಲ, ಪುಸ್ತಕ ಓದೇ ಇರಲ್ಲ, ಏನೋ ಬೇಜಾರಾಗ್ತದೆ ಓದ್ತಾರೆ, ಅಲ್ಲಿ ಏನೋ ಒಂದು ಡೀಟೇಲ್ ಸಿಗುತ್ತೆ, ಅಲ್ಲಿ ನೋಡಿದ್ರೆ ಅಲ್ಲೂ ವೇಕೆನ್ಸಿ ಇದೆ, ಹಂಗೆ ಅಂತ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಸೊ ಸೈಂಟಿಫಿಕಲಿ ದಿಸ್ ಥಿಂಗ್ ಇಸ್ ದೇರ್ ಇನ್ ದ ಬಾಡಿ. ನಾವು ಇವಾಗ ಇದಿಲ್ಲ ಅಂತ ಹೇಳಕ್ಕಾಗಲ್ಲ. RIS ಸಿಸ್ಟಮ್ ಇಸ್ ದೇರ್, ಇಟ್ ಇಸ್ ಪ್ರೂವನ್. ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ನಾವು ಈಗ ಲೆಟ್ಸ್ ಸೇ ಒಂದು 40 ವರ್ಷ ವಯಸ್ಸು ನಮ್ಗೆ. 40 ವರ್ಷ ವಯಸ್ಸಾದ್ವಾಗ ನಾವು ಒಂದು ದೊಡ್ಡ ಕಂಪನಿ CEO ಆಗಿದ್ದೀವಿ. ಸೊ ನಮ್ಗೊಂದು ಕ್ಲಾಸ್ ಇರುತ್ತಲ್ವಾ, ಮಾತಾಡೋ ಕ್ಲಾಸ್ ಇರುತ್ತೆ, ಎಲ್ಲ ಎಂಪ್ಲಾಯೀಸ್ 400 ಜನ, ಸ್ಟ್ಯಾಂಡರ್ಡ್ ಇರುತ್ತೆ. ನಾನು ತುಂಬಾ ಒಂಥರ ಸೊಫಿಸ್ಟಿಕೇಟೆಡ್ ಲೈಫ್ ಸ್ಟೈಲ್ ನಂದು, ನಾನು ನನ್ನ ಜಸ್ಟಸ್ ಎಲ್ಲ ತುಂಬಾ ಒಂಥರ ಎಲೈಟ್ ಕ್ಲಾಸ್ ತರ ಇದೆ. ಅಲ್ಲಿ ಒಂದಿನ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೆಂಡತಿ ಮಕ್ಕಳ ಜೊತೆ. 25 ವರ್ಷದ ಹಳೆ ಫ್ರೆಂಡ್ ಒಬ್ಬ ಸಿಗ್ತಾನೆ, ಸ್ಕೂಲ್ ಮೇಟ್ ಅವನು, ಚಡ್ಡಿ ದೋಸ್ತ ಅಂತಾರಲ್ಲ ಹಂಗೆ. ಅವ್ನು ನೋಡಿದ ತಕ್ಷಣ ಏನಲ್ಲೇ ಈ ಬಾರಲ್ಲೇ ಈ ಮಗ ಅಂತೆಲ್ಲ ಮಾತಾಡ್ಕೊಂಡು ಹೆಂಡತಿಗೆ ಶಾಕು. ಅಯ್ಯೋ ಇವ್ನೇನ್ ಫಾರಿನ್ ರಿಟರ್ನ್ ಗಂಡನ್ ನಾನು ಮದ್ವೆ ಆಗಿದ್ದೀನಿ, ಈ ತರ ಕೆಟ್ಟ ಮಾತೆಲ್ಲ ಮಾತಾಡ್ಕೋತಾ ಇದಾರೆ. ಮಗನ್ಗೂ ಹೆಂಡತಿಗೂ ಫುಲ್ ಶಾಕು. ಮನೆಗ್ ಬಂದ್ಮೇಲೆ ಹೆಂಡತಿ ಕೇಳ್ತಾಳೆ, ಏನ್ರಿ ನೀವೇ ಬೇರೆ, ನಿಮ್ ಕ್ಲಾಸೇ ಬೇರೆ ಅನ್ಕೊಂಡಿದ್ದೆ, ಎಂಪ್ಲಾಯೀಸ್ನೆಲ್ಲ ಮಾತಾಡ್ಸೋ ರೀತಿನೇ ಬೇರೆ, ಯಾಕೆ ನೀವು ಹಂಗಾಗ್ಬಿಟ್ರಿ? ಹೌದು ಕಣೆ, ನನ್ನ ಫ್ರೆಂಡ್ ನೋಡಿದ ತಕ್ಷಣ ಅದೇನಾಯ್ತು, ಒಂಥರ ಲೋಕಲ್ ಆಗಿ ಆಡ್ಬಿಟ್ಟೆ ಅಲ್ವಾ ನಾನು, ಏನ್ ಹಿಂಗಾಡ್ಬಿಟ್ಟೆ ನಾನು, ನನ್ಗೆ ಒಂಥರ ಆಗೋಯ್ತು ಅಂತ ಹೇಳ್ತಾರೆ. ನಮ್ಮೆಲ್ರೂ ಇದಾಗಿದೆ ಅಲ್ವಾ ಸರ್? ನಮ್ಗೆ ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲೋ ಏನೋ ಸೊಫಿಸ್ಟಿಕೇಟೆಡ್ ಆಗಿರ್ತೀವಿ, ನಂದು ಯಾರೋ ಕಸಿನ್ ಸಿಸ್ಟರ್ ನೋಡಿದ ತಕ್ಷಣ ಏನೇ ಬರಲೆ ಅಂತ ಹೆಂಗೋ ಆಡೋದು, ಏನೇನೋ ಮಾಡೋದು, ಜೋರಾಗಿ ನಗೋದು. ಇದೇನು ಮನೇಲಿ ನಿನ್ನ ಇಷ್ಟು ಜೋರಾಗಿ ನಗೋದೇ ಇಲ್ವಲ್ಲ, ಏನಾಯ್ತು ನಿಂಗೆ ಅವಳು ನೋಡಿದ ತಕ್ಷಣ ಅಂತ ನಮ್ಗೆ ಅನ್ಸುತ್ತೆ. ಹೌದಲ್ವಾ ಅಂತ. ಯಾಕೆ ಅಂತ ಹೇಳ್ತೀನಿ. ಇಲ್ಲೊಂದು ಡೀಪ್ ಸೈನ್ಸ್ ಇದೆ, ಅದು ಮ್ಯಾನಿಫೆಸ್ಟೇಷನ್ ಜೊತೆ ಕನೆಕ್ಟ್ ಆಗಿದೆ. ಏನು ಅಂತಂದ್ರೆ, ಬ್ರೇನ್ ಹೆಂಗ್ ಸೇವ್ ಮಾಡುತ್ತೆ ಸರ್ ಇನ್ಫಾರ್ಮೇಶನ್. ಈಗ ರಾಜೇಶ್ ಸರ್ನ ನೋಡಿದ ತಕ್ಷಣ ಒಂದು ನ್ಯೂರಾನ್ ಇನ್ನೊಂದು, ಅಂದ್ರೆ ಈ ತಲೆ ಕೂದಲು ತರ ಒಳಗಡೆ ತುಂಬಾ ಸರ್ಕ್ಯೂಟ್ಸ್ ಇದೆ ಸರ್ ಬ್ರೈನ್ ಅಲ್ಲಿ. ರಾಜೇಶ್ ಸರ್ ಅಂದ ತಕ್ಷಣ ನಂದು ಇನ್ನೊಂದು ನ್ಯೂರಾನ್ಸ್ ವಿಚ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅಂತ ಹೇಳ್ತೀವಿ. ನ್ಯೂರಾನ್ಸ್ ವಿಚ್ ಫೈರ್ ಟುಗೆದರ್ ವೈರ್ ಟುಗೆದರ್. ಸೊ ರಾಜೇಶ್ ಸರ್ ಮತ್ತೆ ನಾನು ಅವ್ರು ನೋಡಿದ ತಕ್ಷಣ ಓ ಸರ್ ಪಾಡ್ಕಾಸ್ಟ್ ಮಾಡ್ತಾರೆ, ಓ ಇವರು ಹಾಗೆ ಹೀಗೆ. ನೀವು ನನ್ನ ನೋಡಿದ ತಕ್ಷಣ ಓ ಮೇಡಮ್ ಥೆರಪಿಸ್ಟು ಹಾಗೆ ಹೀಗೆ ಅಂತ. ಸೊ ಒಂದು ಕನ್ಕ್ಲೂಷನ್ ಬರುತ್ತೆ. ಈಗ ನಾನು ನಿಮ್ಮನ್ನು 200 ಸತಿ ನೋಡ್ತೀನಿ ಅಂತ ಇಟ್ಕೊಳ್ಳಿ, 200 ಸತಿನೂ ಅದೇ ಬಿಲೀಫ್ ಸಿಸ್ಟಮ್ ಮತ್ತೆ 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 ಈ ತರ ಇರೋದು ಇಷ್ಟು ದಪ್ಪ ಆಗಿರುತ್ತೆ. ಸೊ ಇದು ಸರಿಯಾಗಿ ದಪ್ಪವಾದ ಬಿಲೀಫ್ ಸಿಸ್ಟಮ್ ಆಗಿ ಕೂತ್ಕೊಂಡಿರುತ್ತೆ. ಈಗ ಹೊಸದೊಂದೇನೋ ಡಿಸೈರ್ ಬರುತ್ತೆ ಅಲ್ಲಿ, ಯಾರೋ ನೀವು ಇದು CEO, ನೀವು ಅದು, ನೀವು ಹಂಗ್ ಮಾತಾಡ್ತೀರಾ. ಸೊ ನೀವು ಅದಕ್ಕೆ ಕನೆಕ್ಟ್ ಆಗೋದೇ ಇಲ್ಲ, ಇದಕ್ಕೆ ಕನೆಕ್ಟ್ ಆಗ್ಬಿಡ್ತೀರಾ, ಬರಲೇ. ಎಕ್ಸಾಕ್ಟ್ಲಿ. ಸೊ ಈ ಮ್ಯಾನಿಫೆಸ್ಟೇಷನ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಯಾವುದು ನೀವು ಪದೇ ಪದೇ, ಇವಾಗ ಕಾರ್ ಅಂತ ಅನ್ಕೊಳ್ಳಿ, ಕಾರ್ ನೋಡಿದ ತಕ್ಷಣ ನಂಗೆ ಕಾರ್ ಆಗಲ್ಲ, ನಂಗೂ ಕಾರ್ಗೂ ಇಷ್ಟ ಇಲ್ಲ, ಕಾರ್ ಸಿಕ್ಕಿದ್ರೆ ನಂಗೆ ಡೇಂಜರ್ ಆಗ್ಬಿಡುತ್ತೆ, ಈ ತರದ್ ಏನಾದ್ರು ಕೂತಿದ್ರೆ ಇಮಿಡಿಯೇಟ್ ಆಗಿ ಬ್ರೇನ್ ಹೇಳುತ್ತೆ ಕಾರ್ ತಗೋಬೇಡ ಅಂತ ಹೇಳುತ್ತೆ. ಕಾರಿಗೆ ನೀವೇನ್ ಟ್ರಾನ್ಸ್ಲೇಟ್ ಮಾಡಿದ್ರಿ, ನ್ಯೂರೋಪಾಥ್ವೆ ಏನ್ ಒಳಗಡೆ ರಿಜಿಸ್ಟರ್ ಆಗಿದೆ ಅದು